ನಮಸ್ಕಾರ. ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಗಣರಾಜ್ಯೋತ್ಸವ ಅಂದ ತಕ್ಷಣ ಮೊದಲು ನಮಗೆ ನೆನಪಾಗೋದು ಸಂವಿಧಾನ ಅಂದ ತಕ್ಷಣ ಮೊದಲು ನೆನಪಾಗೋದು ಅದರ ರಚನಾಕರ್ತರಾಗಿರುವಂತಹ ಬಿ ಆರ್ ಅಂಬೇಡ್ಕರ್ ಅವರು. ಬನ್ನಿ, ಈ ಸಂವಿಧಾನದ ಬಗ್ಗೆ, ಆ ಸಂವಿಧಾನ ಹೆಂಗೆಲ್ಲ ರಚನೆ ಆಯಿತು, ಅದಕ್ಕೆ ಏನೇನು ಅಡೆತಡೆಗಳು ಬಂದವು, ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಅವರ ಒಂದು ಮೆಥಡಾಲಜಿ ಹೆಂಗಿತ್ತು, ಅವರ ಫಿಲಾಸಫಿ ಹೆಂಗಿತ್ತು, ಅವರ ಚಿಂತನೆಗಳು ಹೆಂಗಿತ್ತು ಅನ್ನೋದನ್ನು ಸುದೀರ್ಘವಾಗಿ ಒಂದೊಂದೇ ವಿಷಯಗಳನ್ನು ತಿಳ್ತಾ ಹೋಗೋಣ. ಇವತ್ತು ಅದೆಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು, ವಕೀಲರು, ಪ್ರೊಫೆಸರ್ ಆಗಿರುವಂತಹ ಹರಿರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್ ಫೈನ್, ಚೆನ್ನಾಗಿದೆ. ತಾವು? ಗಣರಾಜ್ಯೋತ್ಸವ ದಿನವನ್ನು ನಾವು ಆಚರಿಸ್ತೀವಿ. ಗಣರಾಜ್ಯೋತ್ಸವ ಅಂದರೆ 76 ವರ್ಷ ಆಯಿತು ನಮ್ಮ ದೇಶ ಗಣರಾಜ್ಯ ಆಗಿ. ಗಣರಾಜ್ಯೋತ್ಸವ ಅಂದ ತಕ್ಷಣ ಮೊದಲು ನೆನಪಾಗೋದು ಸಂವಿಧಾನ. ಏನು ಹೇಳ್ತೀರಿ ಸರ್? ಮೊಟ್ಟ ಮೊದಲಾಗಿ ಸಂವಿಧಾನದ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನನಗೆ ಆ ಗಣರಾಜ್ಯೋತ್ಸವ ಅನ್ನೋ ಪದದ ಬಗ್ಗೆ ನನಗೆ ಒಂದಿಷ್ಟು ಆಕ್ಷೇಪಣೆ ಇದೆ. ಯಾಕಂದರೆ ಆವತ್ತು ಸಂವಿಧಾನವನ್ನು ನಾವು ಒಪ್ಕೊಂಡು ಜಾರಿಗೆ ಬಂದಂಥ ದಿನ ಅದು. ಹಾಗಾಗಿ ಅದು ಸಂವಿಧಾನ ದಿನ ಆಗಬೇಕು. ಸಂವಿಧಾನ ದಿನ ಆಗಬೇಕು. ಯಾಕಂದರೆ ಗಣರಾಜ್ಯ ಅಂದ ತಕ್ಷಣ ಗಣರಾಜ್ಯ ಅಂದರೆ ಏನು? ರಿಪಬ್ಲಿಕ್ ಅಂದರೆ ಏನು? ಅಂದರೆ ನಾವು ಏನೋ ವಂಶಪಾರಂಪರವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಿಟ್ಟು, ಶಿಷ್ಟಾಚಾರವನ್ನು ಬಿಟ್ಟು, ಅಂದರೆ ಈಗ ಉದಾಹರಣೆಗೆ ನಮ್ಮಲ್ಲಿ ರಾಷ್ಟ್ರಪತಿಗಳಿದ್ದಾರೆ, ಬೇರೆ ದೇಶಗಳಲ್ಲಿ ರಾಣಿ ರಾಜ ಇದ್ದಾರೆ, ಆದರೆ ನಮ್ಮಲ್ಲಿ ರಾಷ್ಟ್ರಪತಿಗಳಿದ್ದಾರೆ. ರಾಷ್ಟ್ರಪತಿಗಳನ್ನು ನಾವು ವಂಶಪಾರಂಪರವಾಗಿ ಆಯ್ಕೆ ಮಾಡಲ್ಲ, ಜನರಿಂದ ಆಯ್ಕೆ. ಅಂಥ ದೇಶನ ರಿಪಬ್ಲಿಕ್ ಅಂತ ಕರಿತೀವಿ ನಾವು. ಆದರೆ ಅವತ್ತು ಏನೋ ಜನವರಿ 26 ಬರೀ ಅದೊಂದು ಪಾಯಿಂಟ್ ಮಾತ್ರ ಜಾರಿಗೆ ಬರಲಿಲ್ಲ, ಇಡೀ ಸಂವಿಧಾನ ಜಾರಿಗೆ ಬಂದಿರೋದು ಅವತ್ತು. ಬರೀ ರಿಪಬ್ಲಿಕ್ ಅನ್ನೋ ಪದ ಮಾತ್ರ ಅಥವಾ ಆ ಸಿದ್ಧಾಂತ ಮಾತ್ರ ಜಾರಿಗೆ ಬರಲಿಲ್ಲ, ಇಡೀ ಸಂವಿಧಾನ ಜಾರಿಗೆ ಬಂದಿರೋದು ಅವತ್ತು. ಹಾಗಾಗಿ ನನಗನ್ಸುತ್ತೆ ಅದು ಸಂವಿಧಾನ ದಿನಾಚರಣೆ ಆಗಬೇಕು. ಯಾಕಂದರೆ ಬೇರೆ ಒಂದು ದಿನ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾರಲ್ಲ, ಆ ಸಂವಿಧಾನ ಸಮರ್ಪಣಾ ದಿನ. ಅದು ನವೆಂಬರ್ 26ನೇ ತಾರೀಕು ಸಮರ್ಪಣಾ ದಿನ. ಇದು ಸಂವಿಧಾನ ಜಾರಿಗೆ ಬಂದಂಥ ದಿನ. ಹಾಗಾಗಿ ಯಾಕಂದರೆ ನಿಮಗೆ ರಿಪಬ್ಲಿಕ್ ಅಂದರೆ ಅದಕ್ಕೇನು ಅರ್ಥನೇ ನಮಗೆ ಈಗ ನೋಡಿ, ಭಾಳ ಜನ ನಾನು ಮೇಸ್ಟ್ರುಗಳ ಹತ್ರ ಶಾಲೆಗಳಲ್ಲಿ ಕೂಡ ಕೇಳಿದ್ದೀನಿ ನಾನು, ರಿಪಬ್ಲಿಕ್ ಅಂದರೆ ಏನು ಅಂತ ಕೇಳಿದ್ರಾಗ, ರಿಪಬ್ಲಿಕ್ ಡೇ ಅಂದರೆ ಏನು ಹೇಳ್ತಾರೆ ಅಂದರೆ ಅದೇ ಎಲ್ಲ ರಾಜ್ಯಗಳನ್ನು ಒಟ್ಟುಗೂಡಿಸಿದ್ದು, ರಾಜ್ಯಗಳ ಗಣ ಒಂದಾಗಿದ್ದು, ಈ ಥರ ಎಲ್ಲ ಮಾತಾಡ್ತಾರೆ. ಆದರೆ ಪಾಪ ನಮ್ಗೆ ಎಷ್ಟೋ ಜನರಿಗೆ ಪದದ ಅರ್ಥನೇ ಗೊತ್ತಿಲ್ಲ ನಮಗೆ. ಸೊ ಮೇಸ್ಟ್ರುಗಳು ಹೇಳ್ತಾರೆ ಇದನ್ನು, ಗಣರಾಜ್ಯ ಅಂದ್ರೇನು, ಎಲ್ಲ ರಾಜ್ಯಗಳನ್ನು ಒಂದು ಸೇರಿಸಿ ಮಾಡಿದ್ದ ಗಣರಾಜ್ಯ. ಆ್ಯಕ್ಚುಲಿ ರಿಪಬ್ಲಿಕ್ ಅನ್ನೋದು ನಾನು ಹೇಳಿದ್ನಲ್ಲ ಪದ, ಅದು ರಾಷ್ಟ್ರಪತಿಗಳನ್ನ ನಾವು ಆಯ್ಕೆ ಮಾಡ್ತೀವಿ, ಆ ಸಿಸ್ಟಮ್ನ ರಿಪಬ್ಲಿಕ್ ಅಂತ ಕರಿತೀವಿ. ಹಾಗಾಗಿ ಅದು ಒಂದು. ಮತ್ತು ನೀವು ಹೇಳಿದಾಗೆ ನಮಗೆ ಈಗಾಗಲೇ 75 ವರ್ಷಗಳಾಗ್ತಾಯಿದೆ ಸಂವಿಧಾನ ಇವತ್ತು ಜಾರಿಗೆ ಬಂದು. 75 ವರ್ಷಗಳು ಅನ್ನೋದು ಒಂದು ದೇಶದ ಇತಿಹಾಸದೊಳಗೆ ಅದು ಸಣ್ಣ ಸಮಯ ಅಲ್ಲ, ಅದು ಬಹಳ ದೊಡ್ಡ ಸಮಯ. ಆದರೆ ಅದರೊಳಗೆ ಆ 75 ವರ್ಷಗಳ ಒಳಗೆ ಏನೂ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಒಂದಿಷ್ಟು ಬದಲಾವಣೆ ಆಗಿದೆ, ಒಂದಿಷ್ಟು ಪರಿವರ್ತನೆ ಆಗಿದೆ, ಒಂದಿಷ್ಟು ಸಮಾಜ ಬದಲಾಗಿದೆ. ಆದರೆ ನಿರೀಕ್ಷೆ ಇಟ್ಕೊಂಡಿದ್ವಲ್ಲ, ಸ್ವತಂತ್ರ ಪೂರ್ವದಲ್ಲಿ ಸಂವಿಧಾನ ಬರೋದಕ್ಕಿಂತ ಮೊದಲು, ನಮ್ಮ ಸಂವಿಧಾನ ಬರೋದಕ್ಕಿಂತ ಮೊದಲು ಬ್ರಿಟಿಷರ ಸಂವಿಧಾನ ಈ ದೇಶವನ್ನು ಯಾವಾಗ ಆಳ್ತಿತ್ತು, ಆ ಸಂವಿಧಾನ ತೆಗೆದು ನಮ್ಮ ಸಂವಿಧಾನ ಬಂದ ಮೇಲೆ ನಾವು ನಿರೀಕ್ಷೆಗಳು ಇಟ್ಕೊಂಡ್ವಲ್ಲ, ನಮ್ಮ ಸಂವಿಧಾನ ಬಂದ ಮೇಲೆ ಏನು ಆಗ್ಬಹುದು ಅಂತ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ. ಅದು ಇನ್ನೂ ಜಾರಿಗೆ ಬರದೇ ಇರತಕ್ಕಂಥದ್ದು ಭಾಳ ದೊಡ್ಡ ದುರಂತ. ಖಂಡಿತ ಇಲ್ಲ. ಯಾಕಂದರೆ ಇವತ್ತು ನೀವು ನೋಡಿ, ಫಸ್ಟ್ ಆಫ್ ಆಲು ಪ್ರಜಾಪ್ರಭುತ್ವ ಅನ್ನೋದೇ ಇವತ್ತು ನಮಗೆ ಗೊತ್ತಿರೋ ಹಾಗೆ ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಎವಾಲ್ವ್ ಆಗಬೇಕು. ಅದು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗಬೇಕು. ಅದು ಅಂಥದ್ದು ಏನಂತಾರೆ, ಅದನ್ನು ಎವಾಲ್ವ್ ಆಗ್ತಾ, ಅದು ವಿಕಾಸ ಆಗ್ತಾ ಹೋಗಬೇಕದು. ಆದರೆ ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಏನಾಗ್ತದೆ ಅಂದರೆ ಅದು ಕುಸಿತಾ ಹೋಗ್ತಾ ಇದೆ. ಈಗ ಸಿಂಪಲ್ಲಾಗಿ ಈಗ ಡೆಮೋಕ್ರಸಿಯನ್ನು ಅಬ್ರಹಂ ಲಿಂಕನ್ ಹೇಳುವಂಥ ಒಂದು ಡೆಫಿನೇಷನ್ ನಾವೆಲ್ಲರೂ ಒಪ್ಪಿದ್ದೀವಿ. ಏನಂತ? ಬೈ ದ ಪೀಪಲ್, ಆಫ್ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ. ಇದು ಒಂದು ಕಡೆ. ಎರಡನೇದು, ಅಂಬೇಡ್ಕರ್ ಅವರು ಅದ್ಭುತವಾದಂಥ ಡೆಫಿನೇಷನ್ ಕೊಡ್ತಾರೆ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ. ಅವ್ರು ಹೇಳ್ತಾರೆ, ಎಷ್ಟು ಅದ್ಭುತವಾದ ಡೆಫಿನೇಷನ್ ಅಂದರೆ ಏನು ಪ್ರಜಾಪ್ರಭುತ್ವ ಅಂದರೆ. ಅವ್ರು ಹೇಳ್ತಾರೆ, ಪ್ರಜಾಪ್ರಭುತ್ವ ಅಂದರೆ ಯಾವುದೇ ರಕ್ತ ಕ್ರಾಂತಿ ಇಲ್ಲದೆ ಒಂದು ಸಮಾಜದ ಅಥವಾ ಒಂದು ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಬದಲಾವಣೆನ ತರುವಂಥ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನೋಡಿ ಎಂಥ ಅದ್ಭುತವಾದ ಡೆಫಿನೇಷನ್ ಇದು. ಯಾವುದೇ ರಕ್ತ ಕ್ರಾಂತಿ ಇಲ್ಲದೇ ಸಾಮಾಜಿಕ ಮತ್ತು ಆರ್ಥಿಕ ಅಥವಾ ಬೇರೆ ಏನೇನು ಬದಲಾವಣೆ, ಸಾಮಾಜಿಕ, ಶೈಕ್ಷಣಿಕ, ಇದೆಲ್ಲ ಬದಲಾವಣೆಗಳನ್ನು ತರುವಂಥ ಒಂದು ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನಾವು ಈ ಎರಡು ಡೆಫಿನೇಷನ್ ಹಾಕೊಂಡಾಗ, ಅಬ್ರಹಾಂ ಲಿಂಕನ್ ಡೆಫಿನೇಷನು ಮತ್ತು ಬಾಬಾ ಸಾಹೇಬ್ ಡೆಫಿನೇಷನ್ ಹಾಕಿ, ಉದಾಹರಣೆಗೆ ಬೈ ದ ಪೀಪಲ್, ಜನರಿಂದ ಸರ್ಕಾರ. ಎಲ್ಲಿದೆ ಜನರ ಸರ್ಕಾರ? ಬೈ ದ ಪೀಪಲ್ ಅಂತಾರೆ. ಅದು ಇವತ್ತು ಏನಾಗಿದೆ ಅಂದರೆ, ಇವತ್ತು ನಾವು ಬೈ ಪೀಪಲ್ ಅದ, ಬೈ ಪೀಪಲ್ ಆಗ್ಬಿಟ್ಟಿದೆ. BY ಅಲ್ಲ, BUY ಆಗ್ಬಿಟ್ಟಿದೆ. ಅಂದರೆ ಕೊಂಡುಕೊಳ್ಳೋದು ಜನರನ್ನ ಚುನಾವಣೆ ಸಂದರ್ಭದಲ್ಲಿ. ಸೊ ನೀವು ಕೊಂಡುಕೊಂಡ ಮೇಲೆ ಪ್ರತಿನಿಧಿಯಾಗಿರೋನು ಜನರ ಸೇವಕನಾಗಬೇಕು, ಕೊಂಡುಕೊಂಡ ಮೇಲೆ ಮಾಲೀಕನಾಗ್ತೀರಿ. ಸೊ ಇವತ್ತು ಅಬ್ರಹಾಂ ಲಿಂಕನ್ನ ಮೊದಲನೇ ಒಂದು ಪದ ಅಥವಾ ಒಂದು ಇದೆಯಲ್ಲ ಹೋಯ್ತದು, ಬೈ ಹೋಯ್ತು.
ಬೈ ಆದಮೇಲೆ ಈಗ ಏನು ಹೇಳ್ತಾರೆ, ಆಫ್ ದ ಪೀಪಲ್ ಅಂತಾರೆ. ಆಫ್ ದ ಪೀಪಲ್, ಜನರಿಗಾಗಿರ್ತಕ್ಕಂಥ ಸರ್ಕಾರ ಅಂತಾರೆ. OF ಆಫ್ ಅಂತ ಹೇಳ್ತಾರೆ ಅವರು. ಆದರೆ ಇವತ್ತು ಹಂಗಾಗಿಲ್ಲ, ಇವತ್ತು OFF ಆಫ್ ಆಗೋಗ್ಬಿಟ್ಟಿದೆ, ಜನರನ್ನ ಆಫ್ ಮಾಡಿಬಿಟ್ಟವ್ರೆ. ಸ್ವಿಚ್ ಆಫ್, ಜನರು ಬಾಯಿ ಮಾತಾಡೋಂಗಿಲ್ಲ. ಮಾತಾಡ್ಬಿಟ್ರೆ ನೀವು ದೇಶದ್ರೋಹಿ. ಯಾವ ಪಕ್ಷದ ವಿರುದ್ಧ ಮಾತಾಡ್ಬಿಟ್ರೆ ನೀವು ಇನ್ನೊಂದು ಪಕ್ಷಕ್ಕೆ ಸೇರಿಬಿಡ್ತೀರಿ. ನೀವು ಕಾಂಗ್ರೆಸ್ ವಿರೋಧ ಮಾತಾಡ್ಬಿಟ್ರೆ ನೀವು BJP ಆಗ್ಬಿಡ್ತೀರಿ. BJP ವಿರುದ್ಧ ಮಾತಾಡ್ಬಿಟ್ರೆ ನೀವು ಕಾಂಗ್ರೆಸ್ನವ್ರು ಆಗ್ಬಿಡ್ತೀರಿ. ದೇಶದ ಪರ ಯಾರೂ ಆಗಲ್ಲ. ಈಗ ಪಕ್ಷಗಳನ್ನು ಹೊರತುಪಡಿಸಿ ದೇಶದ ಬಗ್ಗೆ ಮಾತಾಡೋನು ದೇಶಭಕ್ತನಾಗ್ತಾನೆ, ಪಕ್ಷಗಳ ಬಗ್ಗೆ ಮಾತಾಡೋನು ಪಕ್ಷ ಪ್ರೇಮಿ ಆಗ್ತಾನೆ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ದೇಶದ ಬಗ್ಗೆ ಮಾತಾಡೋನು ದೇಶದ್ರೋಹಿ ಆಗ್ತಾನೆ, ಪಕ್ಷಗಳ ಬಗ್ಗೆ ಮಾತಾಡೋನು ದೇಶ ಪ್ರೇಮಿ ಆಗ್ತಾನೆ. ಇದು ದೊಡ್ಡದು ಅಂತ. ಎರಡನೇದು. ಮೂರನೇದು, ಅಬ್ರಹಂ ಲಿಂಕನ್ ಹೇಳೋಂಥದ್ದು ಫಾರ್ ದ ಪೀಪಲ್ ಅಂತ, ಜನರಿಗಾಗಿ. FOR ಅಂತ ಹೇಳ್ತಾರೆ. ಇವತ್ತು FOR ಎಲ್ಲಿ ಉಳ್ಕೊಂಡಿದೆ, FAR ಆಗ್ಬಿಟ್ಟಿದೆ, FAR ಆಗ್ಬಿಟ್ಟಿದೆ. ಫಾರ್, ಜನರಿಂದ ಭಾಳ ದೂರ ಹೋಗ್ಬಿಟ್ಟಿದೆ. ಜನರಿಂದ ಎಷ್ಟು ದೂರ ಹೋಗ್ಬಿಟ್ಟಿದೆ ಅಂದರೆ ಇವತ್ತು ಡೆಮೋಕ್ರಸಿ ಆಸ್ ನಾಟ್ ರಿಮೈನ್ಡ್ ಎಸ್ ಅ ಡೆಮೋಕ್ರಸಿ. ಡೆಮೋಕ್ರಸಿ ಆಸ್ ಟ್ರಾನ್ಸ್ಫಾರ್ಮ್ ಇಂಟು ಕಾರ್ಪೊರೇಟ್ ಸಿಸ್ಟಮ್. ಇವತ್ತು ಕಾರ್ಪೊರೇಟ್ ಸಿಸ್ಟಮ್ ನೋಡಿ, ಇವತ್ತು ಎಲೆಕ್ಷನ್ಸ್ ನಮ್ಮ ಕಾರ್ಪೊರೇಟ್ ಸಿಸ್ಟಮ್ ಥರ ಮಾಡ್ತಾರೆ. ಇವತ್ತು ಒಂದು ಕಾರ್ಪೊರೇಟ್ ಕಂಪನಿಗಳನ್ನು ಹೆಂಗೆ ನಡೆಸ್ತಾರೆ, ಅದನ್ನ ನಡೆಸಲಿಕ್ಕೆ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರನ್ನ ಕೊಟ್ಟು ಒಂದೊಂದು ಸಿಸ್ಟಮ್ಗೆ ಒಂದಿಷ್ಟು ದುಡ್ಡು ಪ್ಯಾಕೇಜ್ ನೀವು ಹೇಳ್ದಂಗೆ ಮಾಡ್ತಾರಲ್ಲ, ಆ ಥರ ಇವತ್ತು ಡೆಮೋಕ್ರಸಿ ಇದು ಎಲೆಕ್ಷನ್ ನಡೆಸೋದು, ಸರ್ಕಾರ ನಡೆಸೋದು ಒಂದು ಪ್ಯಾಕೇಜ್ ಆಗಿಬಿಟ್ಟಿದೆ. ಅವ್ರಿಗೊಂದಿಷ್ಟು ಪ್ಯಾಕೇಜ್, ಇವ್ರಿಗೊಂದಿಷ್ಟು ಪ್ಯಾಕೇಜ್, ಅವ್ರಿಗೊಂದಿಷ್ಟು ಪ್ಯಾಕೇಜ್, ಕೊನೆಗೆ ಜನರಿಗೊಂದಿಷ್ಟು ಪ್ಯಾಕೇಜ್ ಕೊಟ್ಟುಬಿಟ್ಟು ಅಧಿಕಾರಕ್ಕೆ ಬರೋದು. ಅಧಿಕಾರಕ್ಕೆ ಬಂದು ಏನು ಮಾಡೋದು, ತಾವು ಮಾಡಿದ್ದನ್ನು ಲೂಟಿ ಮಾಡೋದು. ಇವತ್ತು ನೀವು ರಾಜಕಾರಣಿಗಳ ಇತಿಹಾಸ ತಗೊಳ್ಳಿ. ಒಂದು ಕಾಲದಲ್ಲಿ ನನಗೆ ಮನೆ ಇಲ್ಲ ಅಂತ ಇದ್ದವ್ರು ಇವತ್ತು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ಳಿ, ನಾನು ತಪ್ಪಂತ ಹೇಳೋದಿಲ್ಲ. ಆದರೆ ಅಟ್ ವಾಟ್ ಕಾಸ್ಟ್, ಎಷ್ಟು ಬೆಲೆ ಬಾಳ್ತಿದ್ದಾರೆ. ಒಂದು ಆಮೇಲೆ ಯಾರ ಇದ್ರ ಮೇಲೆ ಕಟ್ತೀರಿ ನೀವು? ಜನರ ಸಮಾಧಿ ಮೇಲೆ ಕಟ್ತೀರಾ ಬಂಗ್ಲೆಗಳನ್ನು? ಜನರ ಬದುಕಿನ ಸಮಾಧಿ ಮೇಲೆ ಕಟ್ತೀರಾ ನೀವು? ದ ಕಾಸ್ಟ್ ಆಫ್ ಪೀಪಲ್ ಕಟ್ತೀರಾ ನೀವು? ನೀವು ಉದಾಹರಣೆಗೆ ಒಂದು ಕಾಲದಲ್ಲಿ ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರು ಒಪ್ಕೊಂಡಿದ್ರು, ನಾವು ಒಂದು 100 ರೂಪಾಯಿಯನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದ್ರೆ ಜನರಿಗೆ ತಲುಪೋದು ಕೇವಲ 1 ಪೈಸೆ ಅಂತ ಹೇಳಿದರು. ಒಪ್ಕೊಂಡಿದ್ರು ಅವರು. 1 ಪೈಸೆ ಅವರು ಒಪ್ಕೊಂಡಿದ್ರು, 1 ಪೈಸೆ. ಮತ್ತು ನನಗನ್ಸುತ್ತೆ ಇವತ್ತು ಏನು ಬದಲಾಗಿಲ್ಲ ಅದು. ಈವನ್ ಟುಡೇ ಇಟ್ ಹಸ್ ನಾಟ್ ಚೇಂಜ್ಡ್. ಈಗ BJP ಇದ್ದಾಗ ಕಾಂಗ್ರೆಸ್ನವರು 40% ಸರ್ಕಾರ ಅಂತ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದ, ಕಾಂಗ್ರೆಸ್ ಸರ್ಕಾರನು BJP ಅವರು 60% ಸರ್ಕಾರ ಅಂತ ಇದ್ದಾರೆ. ಸೊ ವಾಟ್ ಹ್ಯಾಸ್ ಚೇಂಜ್? ಸರ್ಕಾರಗಳು ಬದಲಾಗಿದೆ ಅಷ್ಟೇ, ಪಕ್ಷಗಳು ಬದಲಾಗಿದೆ, ಪರ್ಸೆಂಟೇಜ್ಗಳು ಬದಲಾಗಿದೆ, ಜನರ ಬದುಕು. ಸೊ ಅಬ್ರಹಂ ಲಿಂಕನ್ ಹೇಳಿದಂಥ ಪ್ರಜಾಪ್ರಭುತ್ವನೂ ಜಾರಿಗೆ ಬಂದಿಲ್ಲ. ಇನ್ನೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಏನಂತ ನಾನು ಹೇಳಿದ್ನಲ್ಲ, ಒಂದು ವ್ಯವಸ್ಥೆಯಲ್ಲಿ ರಕ್ತಕ್ರಾಂತಿ ಇಲ್ಲದೇ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಬದಲಾವಣೆಗಳು ತರುವಂಥ ವ್ಯವಸ್ಥೆನೇ ಪ್ರಜಾಪ್ರಭುತ್ವ. ಎಲ್ಲಿ ಬದಲಾಗಿದೆ ನಮ್ಮ ದೇಶದಲ್ಲಿ ಸಾಮಾಜಿಕ ಬದಲಾವಣೆ? ಎಲ್ಲಾಗಿದೆ ಸಾಮಾಜಿಕ ಬದಲಾವಣೆ? ಇನ್ನೂ ಎಲ್ಲವನ್ನು ಜಾತಿಯ ಚೌಕಟ್ಟಿನಲ್ಲೇ ನಾವು ನೋಡ್ತೀವಿ, ಜಾತಿಯ ಆಧಾರದ ಮೇಲೆ. ಇವತ್ತು ಕೂಡ ಭಾರತ ದೇಶದ ದುರಂತ ಏನಪ್ಪ ಅಂದರೆ, ನಿಮಗೆ ಸಂವಿಧಾನ ಬರೆದಂಥ ಒಬ್ಬ ವ್ಯಕ್ತಿ ದಲಿತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ದಲಿತರು ಅಂತ ಹೇಳ್ತೀರಿ, ಅವ್ರು ಯಾವ ಜಾತಿಗೆ ಸೇರಲ್ಲ, ಆದರೆ ದಲಿತರು ಅಂತ ಹೇಳ್ತೀರಿ, ಒಪ್ಕೊಳ್ಳೋಣ. ಆದರೆ ಇವತ್ತು ಕೂಡ ಒಬ್ಬ ದಲಿತ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋಕ್ಕಾಗಿಲ್ಲ, ದೇಶದಲ್ಲಿ ಪ್ರಧಾನಮಂತ್ರಿ ಆಗೋಕ್ಕಾಗಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್. ಅಂದರೆ ಡೆಮೋಕ್ರಸಿ ಏನು ಅಂತ. ಅಕಾರ್ಡಿಂಗ್ ಟು ಯು ತಪ್ಪ್ಯಾರ್ದು ಅಂತ ಅಂದರೆ ಈ ಸಿಚುವೇಶನ್ ಬರೋಕ್ಕೆ ತಪ್ಪ್ಯಾರ್ದು, ಪೊಲಿಟಿಷಿಯನ್ಸ್ದ, ಜನಗಳದ? ಇದು ಹೆಂಗಿದೆ ಅಂದರೆ ಇದೊಂಥರ ವಿಷಸ್ ಸರ್ಕಲ್. ಇದು ಹೇಗೆಂದರೆ, ಈ ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ಹೇಳ್ತಾರಲ್ಲ, ಆ ಥರದ ಪ್ರಶ್ನೆ ಇದು. ಯಾಕಂದರೆ ಒಂದು ರಾಜಕಾರಣಿಗಳು ತಾವು ಅಧಿಕಾರಕ್ಕೆ ಬರಲಿಕ್ಕೆ ಒಂದು ವ್ಯವಸ್ಥೆನ ನಿರ್ಮಿಸಿದ್ದಾರೆ. ಈಗ ಜನರು, ಆಮೇಲೆ ಇದೆಲ್ಲವೂ ಇವತ್ತು ಉಟ್ಕೊಂಡಿದ್ದಲ್ಲ. ಇದು ಪ್ರಜಾತಂತ್ರ ಭಾರತ ದೇಶದಲ್ಲಿ ಯಾವಾಗ ಶುರುವಾಯಿತೋ, 1935ನೇ ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರಮ ಹಾಕಿ ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಕೊಟ್ಟರು. 37ನೇ ಇಸ್ವಿಯಲ್ಲಿ ಮೊದಲನೇ ಚುನಾವಣೆ ನಡೀತದೆ. ನಾವು ಮಹಾತ್ಮ ಗಾಂಧಿಯವರು ಇದ್ದಂಥ ಕಾಲದಲ್ಲೇ ಆವಾಗಲೇ ಶುರುವಾದಂಥ ವ್ಯವಸ್ಥೆ ಇದು, ಮತಗಳನ್ನು ಖರೀದಿ ಮಾಡುವಂಥದ್ದು. ಮತ್ತು ಗಾಂಧಿ ಇದ್ದ ಕಾಲಕ್ಕೆ ಆಯ್ತಾ? ಅಂದರೆ ಗಾಂಧಿ ಇದ್ದ ಕಾಲಕ್ಕೆ ಓಟ್ಗಳನ್ನು ಖರೀದಿ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಿ ನೀವು? ಓಟ್ಗಳನ್ನು ಖರೀದಿ ಮಾಡೋದಲ್ಲ, ಕುಡಿಸ್ಬಿಟ್ಟು ಮಲಗಿಸ್ತಿದ್ರು ಜನರನ್ನ ಗಾಂಧಿ ಇದ್ದ ಕಾಲಕ್ಕೆ. ಎಸ್, ಅವ್ರ ಪಾರ್ಟಿನೇ, ಕಾಂಗ್ರೆಸ್ ಪಾರ್ಟಿನೇ ಮಾಡ್ತಾ ಇದ್ರು. ಮತ್ತು ಇವತ್ತು ಅದೇ ಗಾಂಧಿ ಜಯಂತಿ ದಿವಸ ಮದ್ಯದ ಅಂಗಡಿಗೆ ಬೀಗ ಹಾಕ್ತಾರಲ್ರಿ? ಅದೇ ದುರಂತ, ಅದೇ ಏನಂತಾರೆ ವೈರುಧ್ಯ, ಅದೇ ಈ ದೇಶದ ವೈರುಧ್ಯ. ಈಗ ಹಳ್ಳಿಗಳಲ್ಲಿ ಇವತ್ತು ಕೂಡ ಯಾಕೆ ಕುಡಿಸ್ತಿದ್ರು ಜನರಿಗೆ ಅಂದರೆ, ಅವತ್ತೇನಿತ್ತು, ಬ್ಯಾಲೆಟ್ ಸಿಸ್ಟಮ್ ಇತ್ತು, EVM ಅಲ್ಲ. ಮತ್ತು ಇವತ್ತು ಬಹಳ ವಿಜ್ಞಾನ ತಂತ್ರಜ್ಞಾನ ಭಾಳ ಬೆಳೆದಿದೆ. ಅವತ್ತೇನಪ್ಪ ಅಂದರೆ, ನಿಮಗೆ ಗೊತ್ತಿದೆ, ಹಳ್ಳಿಗಳಲ್ಲಿ ಹೋಗಿ ಬ್ಯಾಲೆಟ್ ಪೇಪರ್ ಒತ್ತಿ ಓಟ್ ಹಾಕ್ತಿದ್ರು. ಅವತ್ತು ಸಿಸ್ಟಮ್ ಹೆಂಗಿತ್ತು ಅಂದರೆ, ನೀನೇ ಹೋಗಿ ಬ್ಯಾಲೆಟ್ ಹಾಕಬೇಕಾಗಿಲ್ಲ, ಯಾವನು ಬೇಕಾದ್ರೂ ಹೋಗಿ ಒತ್ಬಿಟ್ಟು ಹಾಕ್ಬೋದಾಗಿತ್ತು. ಸೊ ನಿಮ್ಮನ್ನು ಮನೇಲಿ ಕುಡಿಸಿ ಮಲಗಿಸ್ಬಿಡೋದು, ನಿಮ್ಮ ಓಟು ಅವರೇ ಹಾಕ್ಬಿಡೋದು. ಮತ್ತು ಇವತ್ತು ನಿಮ್ಗೆ ಗೊತ್ತಿದೆ, ಈಗಿನ ಥರ ಚೆಕ್ಕಿಂಗು ಇರ್ತಿರ್ಲಿಲ್ಲ ಆಗ. ಇಲ್ಲ, ವ್ಯವಸ್ಥೆ ಗೌರ್ಮೆಂಟ್ ಯಾವನಿರ್ತಾನೆ ಅವನೇ ಎಲ್ಲ. ಇವತ್ತಿನ ಥರ ಏನೂ ವ್ಯವಸ್ಥೆ ಇಲ್ಲ. ಮತ್ತು ಜನರಲ್ಲೂ ತಿಳುವಳಿಕೆ ಇರಲಿಲ್ಲ, ಹಾಗಾಗಿ ಅದೆಲ್ಲ ಇಲ್ಲ. ಹಾಗಾಗಿ ಅದನ್ನು ಎಂಡ ಕೊಡೋದು, ಸರಾಯಿ ಕೊಡೋದು, ದುಡ್ಡು ಕೊಡೋದು ಮಾಡಿದಂಥ ತಂತ್ರ ಇದು. ಸೊ ಅಲ್ಲಿಂದ ಶುರುವಾದಂಥ ತಂತ್ರ ಇವತ್ತು ಕೂಡ ನಮ್ಮ ಪ್ರಜಾಪ್ರತಂತ್ರ ವ್ಯವಸ್ಥೆಯನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಇವರು ದುಡ್ಡು ಕೊಡೋಕ್ಕೆ ಶುರು ಮಾಡಿದ್ರು, ಈಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಒಂದು ಹಂತ ಆದಮೇಲೆ ಕಳೆದ 75 ವರ್ಷದಲ್ಲಿ ಏನಾಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ ಅದು.
ಸೊ ಅಭ್ಯಾಸ ಆಗ್ಬಿಟ್ಟಿದೆ, ಅಭ್ಯಾಸ ಆದಮೇಲೆ ನಿಮ್ಗೆ ಗೊತ್ತಲ್ಲ, ಅದನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಹೆಂಗಾಗಿದೆ ಅಂದರೆ ರಾಜಕಾರಣಿಗಳು ದುಡ್ಡು ಕೊಡದೇ ಇದ್ರೆ ಇವ್ರು ಓಟ್ ಹಾಕಲ್ಲ, ಆ ಸ್ಥಿತಿ ತಲುಪಿಬಿಟ್ಟವ್ರು. ಯಾಕಂದ್ರೆ ಇಟ್ ಹಸ್ ಬಿಕಮ್ ದರ್ ಕ್ಯಾರೆಕ್ಟರ್. ಅಂದರೆ ವೋಟಿಂಗ್ ಅನ್ನೋದು ನಮ್ಮ ರೈಟ್ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ ಜನ. ರೈಟ್ ಅನ್ನೋದಲ್ಲ, ವೋಟಿಂಗ್ ಅನ್ನೋದು ಒಂದು ಕಮಾಡಿಟಿ ಆಗ್ಬಿಟ್ಟಿದೆ, ಒಂದು ವಸ್ತು ಆಗ್ಬಿಟ್ಟಿದೆ. ಕೊಟ್ಟರೆ ಮಾತ್ರ ಮಾರ್ಕೆಟಲ್ಲಿ ಖರೀದಿ ಮಾಡ್ಬೋದು ಅಂತ ಒಂದು ವಸ್ತುಗಳಿದಾವಲ್ಲ. ಈಗ ನೀವೊಂದು ದುಡ್ಡು ಕೊಟ್ಟರೆ ಹೆಂಗೆ ಸಿಗುತ್ತೆ? ಒಂದು 5 ರೂಪಾಯಿ ಕೊಟ್ಟರೆ ಒಂದು ಟೊಮಾಟೊ, ಒಂದು 5 ರೂಪಾಯಿ ಕೊಟ್ಟರೆ ಒಂದು ಟೊಮ್ಯಾಟೊ ಸಿಗುತ್ತೆ. ಹಾಗೆ ನೀವು ಇವ್ರಿಗೆ 500 ರೂಪಾಯಿ ಕೊಟ್ಟರೆ ಒಂದು ಓಟ್ ಹಾಕ್ತಾನೆ, ಇಲ್ಲಾಂದ್ರೆ ಹಾಕಲ್ಲ. ಒಂದು ಟೊಮ್ಯಾಟೋಗಾದ್ರೂ ಒಂದು ಬೆಲೆ ಇದೆ, ಇವ್ರಿಗೆ ಬೆಲೆನೇ ಇಲ್ಲ. ಯಾಕಂದ್ರೆ 500 ರೂಪಾಯಿ ಅಲ್ವ, ನೀವು ಲೆಕ್ಕ ಹಾಕಿ ಒಂದು ದಿನಕ್ಕೆ ಎಷ್ಟಾಗುತ್ತೆ ಅಂತ ಒಂದು 5 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಒಂದು ಪೈಸನೂ ಲೆಕ್ಕ ಬರಲ್ಲ ಅದು. ಅಂದರೆ ಒಬ್ಬ ಮನುಷ್ಯನ ಬೆಲೆಯನ್ನು 1 ಪೈಸೆಗೆ ತಂದು ನಿಲ್ಲಿಸಿದ್ದಾರೆ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು. ಹಾಗಾಗಿ ಇಲ್ಲಿ ಯಾರು ತಪ್ಪು ಅಂದರೆ ಇಬ್ಬರದು ತಪ್ಪಿದೆ. ಜನ ಯಾವಾಗ ದುಡ್ಡು ಕೊಡೋವನ್ನು ಸೋಲಿಸ್ತಾರೆ ಆವಾಗ ಅವ್ರು ದುಡ್ಡು ಕೊಡೋದನ್ನ ನಿಲ್ಲಿಸ್ತಾರೆ. ಆದರೆ ಇವತ್ತು ಹೆಂಗಾಗಿದೆ ಅಂದರೆ ಎಲೆಕ್ಷನ್ ನಿಂತ ತಕ್ಷಣ ಜನನೇ ಹೆಂಗೆ ಮಾತಾಡ್ತಾರೆ ಹೇಳಿ. ಈಗ ಉದಾಹರಣೆಗೆ ವ್ಯಕ್ತಿ ಹೇಗೆ ಗೆಲ್ತಾನೆ ಅಂತಾರೆ, ನೀವು ಅವ್ನು ಕೇಳಿ ಯಾಕೆ ಗೆಲ್ತಾನೆ ಅಂತೇಳಿ. ಅವ್ನು ಭಾಳ ಒಳ್ಳೆಯವನು, ಭಾಳ ಬುದ್ಧಿವಂತ, ಜನಪರ ಇದ್ದಾನೆ ಅಂತ ಹೇಳೋದಿಲ್ಲ. ಅವ್ನು ಭಾಳ ಶ್ರೀಮಂತ ಇದ್ದಾನೆ ರೀ, ದುಡ್ಡು ಭಾಳ ಖರ್ಚು ಮಾಡ್ತಾನೆ ರೀ ಅವ್ನು, ಭಾಳ ಓಟ್ಗೆ 5,000 ರೂಪಾಯಿ ಕೊಡ್ತಾನೆ ರೀ ನೋಡಿ. ಅಂದರೆ ಇವರೇ ಡಿಸೈಡ್ ಮಾಡಿಬಿಡ್ತಾರೆ. ಈಗ ನೀವು ಎಷ್ಟೇ ಒಳ್ಳೆಯವ್ರಿ ರೀ, ನೀವು ಭಾಳ ಕಾಳಜಿ ಇರೋಂಥವ್ರು, ಹೋರಾಟಗಾರರು, ನೀವು ನಿಂತಾಗ ಏನು ಹೇಳ್ತಾರೆ, ಒಳ್ಳೆ ಮನುಷ್ಯ, ಪಾಪ ದುಡ್ಡಿಲ್ಲ ಏನು ಮಾಡೋದು, ಪಾಪ 1 ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ಲ, ಹೆಂಗೆ ಪಾಪ ಇವು. ಸೊ ಹಾಗಾದ್ರೆ ಯಾರು ತಪ್ಪು? ಸೊ ಇದು ಒಬ್ಬರ ಮೇಲೆ ಒಬ್ಬರು ನೀವು ದುಡ್ಡಿಗೆ ಮತ ಹಾಕೋದನ್ನು ನಿಲ್ಲಿಸಿ, ನೀವು ಆಟೋಮೆಟಿಕ್ ರಾಜಕಾರಣಿಗಳು ಬದಲಾಗ್ತಾರೆ. ನೋಡಿ ಇವತ್ತು ರಾಜಕಾರಣಿಗಳು ಎಂತಹ ರಾಜಕಾರಣಿಗಳು ಸೃಷ್ಟಿ ಆಗ್ತಾರೆ ಅಂದರೆ, ಈಗ ರಾಜಕಾರಣಿಗಳು ನಮ್ಮ ಪ್ರತಿನಿಧಿಗಳು ಹೆಂಗಿರಬೇಕು, ನಾನು ಹೆಂಗಿರಬೇಕು ಹಂಗಿರ್ಬೇಕು ನನ್ನ ಪ್ರತಿನಿಧಿ. ಮತ್ತು ನಮ್ಮ ಪ್ರತಿನಿಧಿ ಯಾರೇ ಆಗಿರ್ಬೇಕಂದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋನಾಗಿರಬೇಕು. ಆದರೆ ಇವತ್ತೇನಾಗಿದ್ದಾರೆ ಅಂದರೆ, ನೀವು ನೋಡಿ ರಾಜಕಾರಣಿಗಳು ಲಿಸ್ಟ್ ತಗೊಳ್ರಿ ನೀವೆಲ್ಲ, ಎಲ್ಲರೂ ಒಂದು ಬಿಸ್ನೆಸ್ ಮ್ಯಾನ್ಗಳು, ರಿಯಲ್ ಎಸ್ಟೇಟ್ಗಳು, ಗೂಂಡಾಗಳು, ರೌಡಿಗಳು, ಎಲ್ಲ ಈ ಥರದ ಎಲ್ಲ ಅನಕ್ಷರಸ್ಥರಿದ್ರೂ ಚಿಂತೆ ಇಲ್ಲ ನೀವು. ಆದರೆ ಸಮಾಜದ ಬಗ್ಗೆ ಕಾಳಜಿ ಇಲ್ವಲ್ಲ. ಈಗ ಅನಕ್ಷರಸ್ಥರಾಗಿದ್ದರೂ ಕೂಡ ನೀವು ಅಟ್ಲೀಸ್ಟ್ ಸಮಾಜದ ಬಗ್ಗೆ ದಟ್ ಈಸ್ ನೋನ್ ಆಸ್ ಇಲ್ಲಿಟ್ರೇಟ್. ಅಂದರೆ ಸಮಾಜದ ಬಗ್ಗೆ ಜ್ಞಾನ ಇಲ್ಲ ಅಂತಂದ್ರೆ ಸೋಷಿಯಲ್ ಇಲ್ಲಿಟ್ರೇಟ್.